ಕೊರಟಗೆರೆ ಗ್ರಾಮದಲ್ಲಿ 12 ವರ್ಷಗಳ ನಂತರ ನಡೆಯುತ್ತಿರುವ ಹೋರ ಹಬ್ಬ. ಜೂನ್ 12ರಂದು ಧಾರ್ಮಿಕ ಸಮ್ಮೇಳನ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಗ್ರಾಮಸ್ಥರ ಮನವಿ. ಕೃಷ್ಣರಾಜಪೇಟೆ ತಾಲೂಕಿನ ಕೊರಟಗೆರೆ ಗ್ರಾಮ ದೇವತೆ ಶ್ರೀ ರಾಮಲಿಂಗ ಚೌಡೇಶ್ವರಿ ಅಮ್ಮನವರ ಜಾತ್ರೆ ಹಾಗೂ ಊರ ಹಬ್ಬವು ಜೂನ್ 9ರಿಂದ 14ನೇವರೆಗೆ ನಡೆಯಲಿದ್ದು 12ನೇ ತಾರೀಕಿನಂದು ಧಾರ್ಮಿಕ ಸಮ್ಮೇಳನ ನಡೆಯಲಿದ್ದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಗ್ರಾಮದ ಮುಖಂಡರಾದ ಗೋವಿಂದರಾಜು ಮನವಿ ಮಾಡಿದ್ದಾರೆ. ಕೊರಟಗೆರೆ ಗ್ರಾಮದ ಮುಖಂಡರ ನೇತೃತ್ವದಲ್ಲಿ ಗೋವಿಂದರಾಜು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು. ಜೂನ್ 12ರಂದು ಗ್ರಾಮದಲ್ಲಿ 12 ವರ್ಷಗಳ ನಂತರ ನಡೆಯುತ್ತಿರುವ ದೊಡ್ಡ ಹಬ್ಬದ ಧಾರ್ಮಿಕ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಮಹಾ ಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಜಗದ್ಗುರು ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ, ನೊಣವಿನಕೆರೆ ಕಾಡು ಸಿದ್ದೇಶ್ವರ ಮಠದ ಅಜ್ಜಯ್ಯನವರು, ಹಂಪಿ ಹೇಮಕೂಟದ ಶ್ರೀ ದಯಾನಂದಪುರಿ ಸ್ವಾಮೀಜಿಗಳು, ಮಂಡ್ಯದ ವಿಶ್ವಮಾನವ ಕ್ಷೇತ್ರದ ಶ್ರೀ ಪುರುಷೋತ್ತಮಾನಂದ ಸ್ವಾಮೀಜಿ, ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿ, ಬೇಡದಹಳ್ಳಿಯ ಶ್ರೀ ಪಂಚಭೂತೇಶ್ವರ ಮಠದ ಶ್ರೀ ರುದ್ರಮುನಿ ಸ್ವಾಮೀಜಿ ಸೇರಿದಂತೆ ಶಾಸಕ ಎಚ್.ಟಿ. ಮಂಜು, ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್. ಚಲುವರಾಯಸ್ವಾಮಿ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಕೇಂದ್ರ ಸಚಿವರು, ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ, ರಾಜ್ಯ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ, ಸಮಾಜ ಸೇವಕರಾದ ಮಲ್ಲಿಕಾರ್ಜುನ, ರಾಜ್ಯದ ಮಾಜಿ ಸಚಿವರಾದ ನಾರಾಯಣಗೌಡ, ಸಿ.ಎಸ್. ಪುಟ್ಟರಾಜು ಸೇರಿದಂತೆ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರುಗಳು 12 ವರ್ಷಗಳ ನಂತರ ನಡೆಯುತ್ತಿರುವ ಹೋರ ಹಬ್ಬದಲ್ಲಿ ಭಾಗವಹಿಸುತ್ತಿದ್ದು, ಪ್ರತಿದಿನವೂ ಒಂದೊಂದು ವಿಶೇಷ ಪೂಜಾ ಕಾರ್ಯಕ್ರಮಗಳು, ಹೋಮ ಹವನಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯುತ್ತಿರುವುದಾಗಿ, ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಹೋರ ಹಬ್ಬದಲ್ಲಿ ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕು ಎಂದು ಗೋವಿಂದರಾಜು ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡ ಡಾಕ್ಟರ್ ರಾಜಶೇಖರ್, ಗ್ರಾಮದ ಮುಖಂಡರಾದ ಕೃಷ್ಣೇಗೌಡ, ಅಶೋಕ, ವಿಶ್ವನಾಥ್, ಮೋಹನ್, ಕೆಎನ್ ಕುಮಾರ, ಕೆಎಸ್ ಶಿವಸ್ವಾಮಿ, ಚಂದ್ರಶೇಖರ್, ಪುನೀತ್ ಕುಮಾರ್, ಹರೀಶ್, ಕೆವಿ, ಕೆಜೆ ರಂಗಪ್ಪ, ಕೆಆರ್ ಮಹೇಶ್, ಮಂಜುನಾಥ ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ರು. ವರದಿ ಡಾಕ್ಟರ್ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ಕೃಷ್ಣರಾಜಪೇಟೆ ತಾಲೂಕಿನ ಸಂತೆಬಾಚಳ್ಳಿ ಹೋಬಳಿಯ ಕೊರಟಗೆರೆ ಗ್ರಾಮದಲ್ಲಿ ಪ್ರತಿ 12 ವರ್ಷಗಳಿಗೆ ಒಮ್ಮೆ ನಡೆಸ್ತಕ್ಕಂಥ ಊರಿನ ದೊಡ್ಡ ಹಬ್ಬ. 12 ವರ್ಷದ ನಂತರ ಕೊರಟಗೆರೆ ಗ್ರಾಮದಲ್ಲಿ ಶ್ರೀ ರಾಮಲಿಂಗ ಚೌಡೇಶ್ವರಿ ಅಮ್ಮನವರು, ಬಸವೇಶ್ವರರು, ವೀರಭದ್ರೇಶ್ವರ ಸ್ವಾಮಿ ಹಾಗೂ ಈಶ್ವರ ದೇವರುಗಳ ದೊಡ್ಡ ಹಬ್ಬವನ್ನು 12 ವರ್ಷ ಆದ ನಂತರ ಗ್ರಾಮಸ್ಥರು ಎಲ್ಲರೂ ಕೂಡ ಒಂದಾಗಿ ವಿಶೇಷವಾಗಿ ಆಚರಣೆ ಮಾಡೋದಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ. ಇದು 9ನೇ ತಾರೀಕಿಂದ 14ನೇ ತಾರೀಕುವರೆಗೆ ಕೊರಟಗೆರೆ ಸೇರಿದಾಗೆ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳ ಜನರು ಮತ್ತು ಭಕ್ತಾದಿಗಳು ಸೇರಿಕೊಂಡು ಈ ಹಬ್ಬವನ್ನು ಬಹಳ ಸಡಗರ ಸಂಭ್ರಮದಿಂದ ಶ್ರದ್ಧಾ ಭಕ್ತಿಯಿಂದ ಆಚರಿಸ್ತಾ ಇದ್ದಾರೆ. ಈ ಹಬ್ಬದ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಲೋಕದಲ್ಲಿ ಸುಖ, ಶಾಂತಿ, ನೆಮ್ಮದಿ ನೆಲೆಸಬೇಕು, ಒಳ್ಳೆ ಮಳೆ ಬೆಳೆ ಆಗಬೇಕು, ಅನ್ನದಾತನಾದ ರೈತ ನೆಮ್ಮದಿಯ ಜೀವನವನ್ನು ನಡೆಸಬೇಕು ಅನ್ನುವಂಥ ಕಾಳಜಿಯನ್ನು ಇಟ್ಕೊಂಡು ಈ ದೊಡ್ಡ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ. ವಿಶೇಷವಾಗಿ 12ನೇ ತಾರೀಕು ಒಂದು ಸರ್ವಧರ್ಮ ಸಮ್ಮೇಳನ. ಯಾರು ನಮ್ಮ ಆದಿಚುಂಚನಗಿರಿ ಜಗದ್ಗುರುಗಳಾಗಿರುವಂಥ ಶ್ರೀ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳು, ಹಾಗೇನೆ ನಮ್ಮ ದೇವಾಂಗ ಪೀಠದ ಜಗದ್ಗುರುಗಳಾಗಿರುವಂಥ ಶ್ರೀ ಶ್ರೀ ದಯಾನಂದಪುರಿ ಸ್ವಾಮೀಜಿಯವರು, ಹಾಗೆ ನಮ್ಮ ಕಾಡು ಸಿದ್ದೇಶ್ವರ ಮಠದ ನೊಣವಿನಕೆರೆಯ ಅಜ್ಜಯ್ಯನವರು, ಹಾಗೆ ನಮ್ಮ ಕೊಮ್ಮೇರಹಳ್ಳಿಯ ಪುರುಷೋತ್ತಮಾನಂದ ಸ್ವಾಮೀಜಿಯವರು, ಹಾಗೆ ಬೆಡದಹಳ್ಳಿಯ ಇತಿಹಾಸ ಚರಿತ್ರೆ ಬಲಿ ಹೋಗೋದು ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಅದು 11ನೇ ತಾರೀಕಲ್ಲಿ. ಅದು ಇದು ನಮ್ಮ ತಾಲೂಕಿಗೆ ಒಂಥರ ಹೆಮ್ಮೆ ಕೊಡುವಂಥ ವಿಷಯ. ಹಾಗೆ ನಾವು ಆ ದಿವಸ ಒಂದು ಹಬ್ಬ ಅಂತ ಇಟ್ಕೊಂಡು ಅತಿ ಹೆಚ್ಚು ಜನಸಂಖ್ಯೆ ಸೇರಿಸಿ ಒಂದು ಪ್ರೋಗ್ರಾಮ್ ಮಾಡಬೇಕು ಅಂತ 12ನೇ ತಾರೀಕು ಹೇಳಿದ್ದೀವಿ. ಈ ಊರಿನ ಆ ದೇವರ ಮಹಿಮೆ ಏನು ಅಂದರೆ, ಅಲ್ಲಿಗೆ ಬಂದು ಭಕ್ತಾದಿಗಳು
ಯಾರು ನೇಮ್ ಇದು ಮಾಡ್ಕೊಂಡು ಹೋಗಿರ್ತಾರೆ ಅವ್ರಿಗೆಲ್ಲ ಕಾರ್ಯಗಳು ಸಕ್ಸಸ್ ಆಗಿ ಎಲ್ಲ ಭಕ್ತಾದಿಗಳು ಒಟ್ಟುಗೂಡಿ ಈ ಒಂದು ಕಾರ್ಯಕ್ರಮ ಮಾಡ್ಕೊಳ್ತಾ ಇದ್ದೀವಿ. ಇಷ್ಟೇ ಮಾತಾಡೋದು ಇಡೀ ತಾಲೂಕಿನ ಜನಾಂಗ ಮತ್ತು ಇನ್ನು ನಮ್ಮ ಸ್ಟೇಟ್ ಲೆವೆಲಲ್ಲಿ ನಮ್ಮ ತಾಲೂಕಿಗೆ ಒಂದು ಹೈಲೈಟ್ ಆಗಬೇಕು ಈ ಹಬ್ಬ ಅಂತ ಒಂದು ಎಲ್ಲ ಒಂದು ಒಗ್ಗಟ್ಟಿ ನಮ್ಮೂರಿನ ಗ್ರಾಮಸ್ಥರಾಗಲಿ ಹೊರಗಡೆ ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲ ಸೇರಿ ಒಂದು ಒಗ್ಗಟ್ಟಿನಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ಅಂತ ಕೇಳ್ತಾರೆ. ನೇತೃತ್ವದಲ್ಲಿ ನಮ್ಮ ಕೊರಟೀಕೆರೆ ಗ್ರಾಮದಲ್ಲಿ ತಾರೀಕು 9ರಿಂದ 14 ಜೂನ್ 9ರಿಂದ 14 ನಮ್ಮ ಗ್ರಾಮದ ದೇವತೆಗಳಾದಂಥ ಚೌಡೇಶ್ವರಿ ರಾಮಲಿಂಗ ಚೌಡೇಶ್ವರಿ, ವೀರಭದ್ರ ಸ್ವಾಮಿ ಮತ್ತು ಬಸವೇಶ್ವರ ಹಾಗೂ ಈಶ್ವರ ದೇವಸ್ಥಾನಗಳ ಹಬ್ಬಗಳನ್ನು ಎಲ್ಲ ಗ್ರಾಮಸ್ಥರು ಸೇರಿ ಒಮ್ಮತದಿಂದ ಒಂದು ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಎಲ್ಲ ಪ್ರಯತ್ನಪಟ್ಟು ಮಾಡ್ತಾಯಿದ್ದೀವಿ. ಹಾಗೂ ಸುತ್ತಮುತ್ತಲ ಬಾರ್ತಿಪುರ ಆಗಿರ್ಬೋದು, ಸಾರಂಗಿ ಆಗಿರ್ಬೋದು, ಕೈಯನಹಳ್ಳಿ ಆಗಿರ್ಬೋದು, ಗಡದಳ್ಳಿ ಆಗಿರ್ಬೋದು ಎಲ್ಲ ದೇವರುಗಳನ್ನು ತರಿಸಿ ಮೆರವಣಿಗೆ ಮಾಡಿ ಒಂದು ಅತ್ಯುತ್ತಮವಾದಂಥ ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ವಿ. 12ನೇ ತಾರೀಕು ಎಲ್ಲ ಸ್ವಾಮೀಜಿಗಳು ಹಾಗೂ ಡಿ ಕೆ ಶಿವಕುಮಾರ್ ಅವರು, ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು, ಚೆಲುವರಾಯ ಸ್ವಾಮಿ ಅವ್ರನ್ನ ಎಲ್ಲ ಇನ್ವೈಟ್ ಮಾಡಿ ನಾವೊಂದು ಮತ್ತೆ ನಮ್ಮ ತಾಲೂಕಿನ ಎಲ್ಲ ಗಣ್ಯಗಳನ್ನು ಕರೆದು ಒಂದು ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಬೇಕು ಅಂತ ನಾವು ಪ್ರಯತ್ನ ಪಟ್ಟು ಎಲ್ಲರೂ ಸಾಮೂಹಿಕವಾಗಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ. ಆಮೇಲೆ ನೀಲಕಂಠನವರ ನೇತೃತ್ವದಲ್ಲಿ ಮತ್ತು ನಿಮ್ಮ ಟ್ರಸ್ಟ್ಗಳ ನೇತೃತ್ವದಲ್ಲಿ ಎಲ್ಲರೂ ನಾವು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಅದಕ್ಕೆ ಎಲ್ಲ ತಾಲೂಕಿನ ಗ್ರಾಮಸ್ಥರು ಮತ್ತು ತಾಲೂಕಿನ ಎಲ್ಲ ಭಕ್ತಾದಿಗಳು ಬಂದು ನಮ್ಮ ಗ್ರಾಮದಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಮಾಡಿಕೊಡ್ಬೇಕು. ಹಾಗೂ 12ನೇ ತಾರೀಕು ದಿವಸ ಒಂದು ಮಿನಿ ದಸರಾ ಥರ ಪ್ರೊಸೆಸಿಂಗ್ ಮಾಡ್ತಾಯಿದ್ದೀವಿ. ಅಲ್ಲಿಗೆ 501 ಕಳಸ, 55 ಕಳಸ ಹಾಗೂ 8 ಬೆಳ್ಳಿ ತೇರಲ್ಲಿ ದೇವರುಗಳ ಉತ್ಸವ ಪೂಜೆ ಕಾರ್ಯಕ್ರಮ ಹಾಗೂ ಗ್ರಾಮದ ದೇವತೆ ಬಸವೇಶ್ವರ, ವೀರಭದ್ರೇಶ್ವರ ದೇವರುಗಳ ಜಾತ್ರೋತ್ಸವ ಮತ್ತು ಬನಶಂಕರಿ ದೇವಸ್ಥಾನ, ನಮ್ಮ ದೇವರ ಸ್ವಾಮೀಜಿ ಎಲ್ಲ ಸ್ವಾಮಿಗಳು ಕೊರಟೀಕೆರೆ ದೊಡ್ಡ ಹಬ್ಬ ಮಾಡಬೇಕು ಅಂತೇಳಿ ಎಲ್ಲರೂ ಮಾಡ್ತಾ ಇದ್ದಾರೆ. ಎಲ್ಲರೂ ಸಹಕಾರ ಕೊಟ್ಟು ಎಲ್ಲರೂ ರಾಜಕೀಯದವರು ಆದರೂ ಪಕ್ಷ ಭೇದ ಮಾತಿ ಯಾವುದೇ ವಯಸ್ಸಾಗಿದ್ದರೂ ಸಹಕಾರ ಕೊಟ್ಟು ಎಲ್ಲ ದೊಡ್ಡದಾಗೆ ನಡೆಸ್ಕೊಳ್ಬೇಕು ಅಂತ ಕಳ್ಕಳಿ ಹೇಳಿದಾಗ 11 ಗಂಟೆ ಹೊರಟ್ರೆ ಅಲ್ಲಿಗೆ ಈಗ ಎಲ್ಲ ಹೋಗ್ತಾರೆ ನಮ್ಗೆ ಗೊತ್ತಿಲ್ಲ. ಅವ್ರು ಎಲ್ಲಾರು ಹೋಗ್ಬೋದು. ಆ ಬದಿ ಜೊತೆ ಸುರಾನ್ನ ಹಿಂಗೆ ಹೋಗ್ಕೊಂಡು ಅವ್ರು ಹೊರಟ್ರೆ ಬಿಸಿನೀರು ನೀರು ತೊಗೊಂಡು ಹೊರಟ್ರೆ ಅವ್ರು ಎಲ್ಲಾರು ಹೋಗ್ಬೋದು. ಎದ್ದು ಹೋಗಿ ಮತ್ತೆ ಅವರು ಬಂದು ಸೇರಬೇಕು. ಬಂದು ಸೇರಲಿಲ್ಲ ಅಂದ್ರೆ ನಾವು ಹಳ್ಳಿ ಮನಕ್ಕೆ ನಾವು ಅಕ್ಕಿ ಎಸಿಬೇಕು. ಅಕ್ಕಿ ಕೆಳಗೆ ಬಿದ್ದರೆ ಅವ್ರು ಬರ್ತಾರೆ ಅಂತ ಬರಲಿಲ್ಲ ಬೀಳಲಿಲ್ಲ. ಅಕಸ್ಮಾತ್ ಹಳ್ಳಿ ಮನಕ್ಕೆ ಅಕ್ಕಿ ಎಸಿತೀವಿ ಅಂತೇಳಿ ಬೀಳಲಿಲ್ಲ ಅಂದರೆ ಬರಲ್ಲ ಅಂತ ಹಾಕ ಹಿಂದೆ ಈಗ 3 ದಿನ ಬಂದಿಲ್ಲ ಹಿಂದೆ. ಅದೇ ಥರ ಇದು ಭಾರಿ ವಿಶೇಷವಾಗಿ ನಾವು ಒಂದು ಕೊರಟೀಕೆರೆ ಹಬ್ಬ ಮಾಡ್ತಾ ಇದ್ದೀವಿ. ತುಂಬ ಒಂದು 9ನೇ ತಾರೀಕಿಂದ 14ನೇ ತಾರೀಕು ಡೈಲಿ ಒಂದು ಫಂಕ್ಷನ್ ಇದೆ. ಒಂದು ತುಂಬಿಟ್ಟು ಆಟನೆ ಆಗಲಿ, ಮಂಡೋತ್ಸವ ಆಗಲಿ, ನಮ್ಮ ಗ್ರಾಮದಲ್ಲಿ ದೇವೋತ್ಸವ ಆಗಲಿ, ಎಲ್ಲ ಥರದ ಒಂದು ಫಂಕ್ಷನ್, ನಾಟಕೋತ್ಸವ ಇದೆ. ಪ್ರತಿಯೊಂದು ಕಾರ್ಯಕ್ರಮ ನಡ್ಕೊಂಡು ಕೊರಟೀಕೆರೆಯಲ್ಲಿ ತುಂಬ ಅದ್ದೂರಿಯಾಗಿ 12 ವರ್ಷಕ್ಕೋಸ್ಕರ ಹಬ್ಬ ಮಾಡ್ತಾ ಇದ್ದೀವಿ. ನಮ್ಮ ಸುತ್ತಮುತ್ತ ಗ್ರಾಮಸ್ಥರು, ಕೊರಟೀಕೆರೆ ಗ್ರಾಮಸ್ಥರು ಹಾಗೂ ಎಲ್ಲ ಬೆಂಗಳೂರಿನ ಎಲ್ಲ ಕಡೆ ನಮ್ಮ ಕೊರಟೀಕೆರೆ ನಮ್ಮ ಚೌಡೇಶ್ವರಿ ಭಕ್ತಾದಿಗಳಿದ್ದಾರೆ. ಬೆಂಗಳೂರು, ತುಮಕೂರು ಎಲ್ಲ ಕಡೆ ಇದ್ದಾರೆ. ಎಲ್ಲ ಬಂದು ಸೇರ್ಬೇಕೆಂದು ನಮ್ಮ ಗ್ರಾಮಸ್ಥರಲ್ಲಿ ಗ್ರಾಮಸ್ಥರು ನಾವೆಲ್ಲರೂ ಸೇರಿದಂತೆ ಮಾಡ್ಕೊತಾ ಇದ್ದೀವಿ. ಅಮ್ಮನವರ ಊರ ದೊಡ್ಡ ಹಬ್ಬ ಕಾರ್ಯಕ್ರಮವನ್ನು ಕೊರಟೀಕೆರೆ ಗ್ರಾಮ, ಸಂತೆಬಾಚಳ್ಳಿ ಹೋಬಳಿ, ಕೇರ್ಪೇಟೆ ತಾಲೂಕು, ಮಂಡ್ಯ ಜಿಲ್ಲೆ 12 ವರ್ಷಕ್ಕೊಂದ್ಸಲ ಈ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಎಲ್ಲ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ಎಲ್ಲ ಸೇರಿ ಒಂದು ಐತಿಹಾಸಿಕ ಹಬ್ಬವಾಗಿ ಆಚರಣೆಯನ್ನು ಮಾಡ್ತೀವಿ. ಆದ್ದರಿಂದ ಎಲ್ಲ ಸುತ್ತಮುತ್ತ ತಾಲೂಕಿನ ಜನತೆ ಹಾಗೂ ನಮ್ಮ ಮಂಡ್ಯ ಜಿಲ್ಲೆ ಜನತೆಗಳು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಈ ಮಾಧ್ಯಮದ ಮುಖಾಂತರ ಕೇಳ್ಕೊತೀನಿ. ಹಾಗೂ ಈ ಕಾರ್ಯಕ್ರಮದ ಉದ್ಘಾಟನೆಗೆ ನಮ್ಮ ಜನಪ್ರಿಯ ಶಾಸಕರಾದಂಥ ಎಚ್ ಡಿ ಮಂಜಣ್ಣನವರು ಹಾಗೂ ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿಯವರು, ಡಿ ಕೆ ಶಿವಕುಮಾರ್ ಅವರು, ಅನೇಕ ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೂ ನಮ್ಮ ಸುತ್ತಮುತ್ತಲ ಗ್ರಾಮದ ದೇವತೆಗಳು ಎಲ್ಲ ಗ್ರಾಮ ದೇವತೆಗಳನ್ನು ಬೆಳ್ಳಿರಥದ ಮೂಲಕ ಮೆರವಣಿಗೆ ಮಾಡಿಕೊಂಡು ಗ್ರಾಮದಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕು ಅಂತ ಎಲ್ಲ ಗ್ರಾಮಸ್ಥರು, ಸುತ್ತಮುತ್ತಲಿನ ಎಲ್ಲ ಜನರು ನಿರ್ಣಯ ಮಾಡಿರೋದ್ರಿಂದ ಸಹಕಾರ ಕೊಟ್ಟು ಈ